ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 5 ಗಂಟೆ ಆಗಿದೆ. ಇವತ್ತು ಮಕ್ಕಳಿಗೆ ಸ್ಕೂಲ್ ರಜೆ ಇದೆ, ಸಂಡೇ. ಹಂಗಾಗಿ ಮನೇಲಿ ಏನು ತಿಂಡಿ ಮಾಡಿಲ್ಲ. ಅಂಗಡಿಗೆ ಬಂದೆ, ಡೈರೆಕ್ಟಾಗಿ ಅಂಗಡಿಗೆ ಬಂದು ಮೊಟ್ಟೆ ಬಿಡಿಸ್ತಾ ಇದ್ದೀನಿ. ನೋಡಿ, ಮೊಟ್ಟೆ ಬಿಡಿಸುವ ಕಾರ್ಯಕ್ರಮ ಶುರುವಾಗಿದೆ ನಮ್ಮದು ಇವತ್ತು. ಡೈಲಿ ಇದೆ ಕಣ್ರಿ ನನ್ನ ಕೆಲಸ. ನೀವೇನಕ್ಕ ಯಾವಾಗೂ ಮೊಟ್ಟೆ ತೋರಿಸ್ತೀರಾ ಅನ್ನಕ್ಕೆ ಹೋಗ್ಬೇಡಿ, ನನ್ನ ಕೆಲಸನೇ ಅದು. ಹಂಗಾಗಿ ಯಾಕೆಪ್ಪ ಈ ವಿಷಯ ಹೇಳ್ತಾಯಿದ್ದೀನಿ ಅಂದರೆ, ಮೊಟ್ಟೆ ರೇಟು 8 ರೂಪಾಯಿ ಆಗಿದೆ. ಈಗ ಆಲ್ರೆಡಿ 9 ರೂಪಾಯಿ ಆಗ್ಬೋದೇನೋ ಅಂದ್ಕೊಳ್ಳಿ. ಈಗ 8 ರೂಪಾಯಿ ಇದೆ ಆಲ್ರೆಡಿ. ನೋಡಿ, ಮೊಟ್ಟೆ ಒಂಚೂರು ಚೆನ್ನಾಗಿಲ್ಲ, ಎಲ್ಲ ಹಾಳಾಗಿದೆ. ಈ ಥರ ಕೊಡ್ತಾರೆ. ಕಾಸು ತಕ್ಕನಾಗೂ ಮೊಟ್ಟೆ ಅಂತೂ ಸಿಗ್ತಾಯಿಲ್ಲ. ನಾವೇ ಈ ಥರ ಬಿಡಿಸ್ಬೇಕಾದ್ರೆ ಕಷ್ಟ ಆಗುತ್ತೆ ನನಗೇ. ಪಾಪ ಮನೆಗೆ ತೊಗೊಂಡು ಅದೇ ತಿನ್ನೋಕ್ಕೆ ಅಂತ ತೊಗೊತಾರಲ್ವ ಮನೆಗೆ, ಹೆಂಗೆ ತಿಂತಾರೋ ಗೊತ್ತಿಲ್ಲ. ಬನ್ನಿ ಕಾಫಿ ಕುಡಿಯೋಣ. ಬೆಳಗ್ಗೆನೇ ಕಾಫಿ ಕುಡ್ಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತಿದ್ದೀನಿ. ಯಾಕೆ ಗೊತ್ತಾ, ಇವತ್ತು ನಮ್ಮದು ಕಾಫಿದೊಂದು ವಿಷಯ ಹೇಳ್ತೀನಿ. ಏಕೆಂದರೆ ನನ್ನ ಕಂಡ್ರೆ ಆಗದೆ ಇರೋರು ಕಾಫಿನ ಬೇರೆಯವ್ರ ಕೈಲಿ ತರಿಸ್ಕೊಂಡು ಕುಡ್ಕೊಂಡು ಅಯ್ಯೋ ಕಾಫಿ ಚೆನ್ನಾಗಿಲ್ಲ, ನೀರು ಹಾಕಿ ಮಾಡ್ತಾರೆ. ಯಾಕ್ರಿ ಬೇಕು ನಿಮ್ಗೆ ಕಮೆಂಟೆಲ್ಲ? ಬೇಕಾದರೆ ಕುಡೀರಿ, ಇಲ್ಲ ನಿಮ್ಮ ಹೆಂಡ್ತಿರ ಕೈಲಿ ಮಾಡಿಸ್ಕೊಂಡು ಮನೇಲಿ ಕುಡೀರಿ. ಅದನ್ನು ಬಿಟ್ಟು ಕಾಸು ಕೊಟ್ಟು ನಾನೇನು ತಗೊಂಡು ನಮ್ಮ ಅಂಗಡಿಲಿ ಕುಡಿಬೇಕು ಅಂತೇನು ಅವಶ್ಯಕತೆ ಇಲ್ಲ, ಆಯಿತಾ? ಇದು ಮೊಟ್ಟೆ ಪಪ್ಸ್ಗೆ ನಮ್ಮ ಯಜಮಾನ್ರು ಈ ಥರ ಕಟ್ ಮಾಡ್ತಾಯಿದ್ದಾರೆ. ನೋಡಿ, ಇದು ಚೆನ್ನಾಗಿ ಹರ್ಕೊಬೇಕು ಹಿಟ್ಟನ್ನು. ನಮಗೆ ಎಷ್ಟು ಅಗಲ ಬೇಕು ಪಪ್ಸ್ಗೆ ಅಷ್ಟು ಅಗಲನೂ ನೀಟಾಗಿ ಈ ಥರ ಹರ್ಕೊಬೇಕು. ನನ್ನ ಕೈಲಿ ಅರಿಯೋಕ್ಕಾಗೋದಿಲ್ಲ ಗುರು, ಏಕೆಂದರೆ ನಮ್ಮ ಮನೆಯವ್ರ ಕೈಲೇ ಆಗೋದು. ನನ್ನ ಕೈಲಿ ಆಗೋದೇ ಇಲ್ಲ ಈ ಥರ ಅರಿಯೋಕ್ಕೆಲ್ಲ. ನಮ್ಮ ಮನೆಯವರು 18 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ಬೇಜಾರು ಅನಿಸೋದೇ ಇಲ್ಲ ಈ ಕೆಲಸ ಅಂದರೆ. ಅಷ್ಟು ಕ್ಲೀನಾಗಿ ನಿಷ್ಠೆಯಿಂದ ಮಾಡ್ತಾರೆ. ಇದು ಮೊಟ್ಟೆ ಪಪ್ಸ್ಗೆ ಈ ಥರ ಬಾಕ್ಸ್ ಎಲ್ಲ ಕಟ್ ಮಾಡಿದ್ದಾರೆ. ಇದು ಈರುಳ್ಳಿ ಮಸಾಲೆ. ಇದನ್ನು ಈ ಥರ ಇಟ್ಕೊಬೇಕು. ಒಂದೊಂದು ಲೇಯರ್ಗೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಬರಬೇಕು. ಅದ್ರ ಮೇಲೆ ಒಂದೊಂದು ಮೊಟ್ಟೆ ಇಡಬೇಕು. ಈ ಥರ ಇಟ್ಕೊಂಡು ಇದು ಮೊಟ್ಟೆ ಪಪ್ಸ್ಗೆ ರೆಡಿ ಮಾಡ್ತಾ ಇರೋದು. ನಮ್ಮ ಯಜಮಾನ್ರು ಒಂದು 7-8 ಅಂಗಡಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಆ ಅಂಗಡಿಗಳಿಗೆಲ್ಲ ಪಪ್ಸ್ ಕೊಡಬೇಕು. ಈಗ ನಾವು ಒಂದು 10 ಗಂಟೆ ಹೊತ್ತಿಗೆ ಪಪ್ಸ್ ರೆಡಿ ಮಾಡಿ ಪಪ್ಸ್ ಕೊಡಬೇಕು. ಹಂಗಾಗಿ ರೆಡಿ ಮಾಡ್ತಾಯಿದ್ದೀವಿ. ಟೈಮು ಒಂದು 6 ಗಂಟೆ ಆಗಿದೆ. 10 ಗಂಟೆ 10:15 ಹೊತ್ತಿಗೆ ಬೇಯಿಸಿ ರಿಲೀಸ್ ಮಾಡಬೇಕು ಮೊಟ್ಟೆ ಪಪ್ಸ್ನ. ಅದಕ್ಕೆ ಬೇಗ ಮಾಡ್ತಾಯಿದ್ದೀವಿ. ನೋಡಿ, ನಮ್ಗೆ ಎಷ್ಟು ಕಷ್ಟ ಇರುತ್ತೆ. ಒಬ್ಬೊಬ್ಬರು ಹೇಳ್ತಾರೆ, ಅಯ್ಯೋ ಇವ್ರಿಗೇನು ಕಮ್ಮಿನಾ, ಬೇಕಾದಂಗಿದೆ, ಮನೆ ಇದೆ, ಬಾಡಿಗೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅವ್ರಿಗೇನು ಗೊತ್ತು ನಮ್ಮ ಕೆಲಸ? ನೋಡಿ, ನಾವು ನಮ್ಮಂಗೆ ಎದ್ದು 4 ಗಂಟೆಗೆ ಅವ್ರು ಕೆಲಸ ಮಾಡ್ತಾರಾ? ನಾವು 4 ಗಂಟೆಯಿಂದ ಎದ್ದು ಕೆಲಸ 10 ಗಂಟೆವರೆಗೂ ಮಾಡ್ತಾಯಿರ್ತೀವಿ. ಈ ಕೆಲಸ ಮಾಡಿಲ್ಲ ಅಂದರೆ ನಮಗೆ ದುಡ್ಡು ಹಂಗೆ ಬರುತ್ತಾ? ಮನೆಯೂ ಹಂಗೆ ಬರುತ್ತಾ? ಹೇಳಿ, ನೀವೇ ಹೇಳಿ ಅಲ್ವಾ? ನಮ್ಮ ಕೆಲಸ ನಾವು ಮಾಡಿದ್ರೆ ದೇವರು ಎಲ್ಲಿ ಬೇಕಾದರೂ ಕೊಡ್ತಾನೆ. ನಿಷ್ಠೆಯಿಂದ ನಿಯತ್ತಿಂದ ಮಾಡಬೇಕು ಯಾವ ಕೆಲಸ ಮಾಡಿದ್ರೂ. ನೋಡಿ, ಈ ಥರ ಎಲ್ಲ ಪಪ್ಸ್ ಮಾಡಿ ಎಲ್ಲ ಮಾಡಿ ನಮ್ಮ ಮನೆಯವ್ರು ಕೊಟ್ಟು ಕಳಿಸ್ತಾರೆ. ಮನೆಗೆ ಬಂದೆ. ರಾತ್ರಿ ನನ್ನ ಮಗನಿಗೆ ತುಂಬ ಜ್ವರ ಬಂದಿತ್ತು ಅಂತೇಳಿ ಇನ್ನೂ ಮಲಗೇ ಇದ್ದಾನೆ ನನ್ನ ಮಗ. ಅಡುಗೆ ಮಾಡಬೇಕಿತ್ತು. ಅಡುಗೆಗೆ ಚಿಕನ್ ತಂದಿದ್ದೆ. ಚಿಕನ್ ಸಾಂಬಾರು ಮಾಡೋಣ ಅಂಥೇಳಿ ಚಿಕನ್ ವೀಡಿಯೋನ ಮತ್ತೆ ಇನ್ಯಾವಾಗಾದರೂ ಹಾಕ್ತೀನಿ. ಯಾಕೆ ಅಂದರೆ ಯಾವಾಗಲೂ ಇದೇ ಮಸಾಲೆ ಟೈಮು, ಇದೇ ಮಸಾಲೆ ಹಾಕ್ತಿಯಲ್ಲಕ್ಕ ಅಂತ ನಿಮಗೂ ಬೇಜಾರಾಗಬಾರ್ದು. ಅದಕ್ಕೋಸ್ಕರ ಇದನ್ನೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಟೈಮು ಬೇರೆ ಥರ ಮಾಡಿದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ಅಡುಗೆ ಮಾಡೋಣ ಅಂಥೇಳಿ ಚಿಕನ್ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ಸಂಡೇ ಅಲ್ವಾ ಇವತ್ತು. ಹಂಗಾಗಿ ನೀವು ಯಾಕಕ್ಕ ಈ ಥರ ನಿಧಾನಕ್ಕೆ ಮಾತಾಡ್ತೀರಾ ಅನ್ನೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನನಗೆ ರ್ಯಾಶಾಗಿ ಮಾತಾಡೇ ಅಭ್ಯಾಸ ಇರೋದು. ವೀಡಿಯೋಗೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ ಅಷ್ಟೇ. ಹಂಗೂ ಒಬ್ಬೊಬ್ರು ಕೇಳ್ತಿದ್ರು, ಯಾಕಕ್ಕ ನೀನು ನಿಧಾನಕ್ಕೆ ಮಾತಾಡ್ತೀಯಾ? ಅಂಗಡಿಲಿ ಇದ್ದಂಗೆ ಇರೋಕ್ಕ, ಅಂಗಡಿಲಿ ಹೆಂಗಿರ್ತೀಯ ಆ ಥರನೇ ವೀಡಿಯೋ ಮಾಡಿ ಹಾಕಕ್ಕ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ಮೇಲೆ ಆ ಥರನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ರ್ಯಾಶಾಗಿ ಮಾತಾಡ್ತೀನಿ ಅಂಗಡಿಲಿ. ಯಾಕೆಂದರೆ ಬೇಕ್ರಿ ಫೀಲ್ಡ್ ಅಂದಮೇಲೆ ಹೆಣ್ಮಕ್ಳು ರ್ಯಾಶಾಗೂ ಇರಬೇಕು, ಸ್ಟ್ರಾಂಗಾಗೂ ಇರಬೇಕು. ನೆತ್ತಿಗಿದ್ರೆ ಚೆನ್ನಾಗಿ ಮೇಯಿಸ್ಬಿಟ್ಟು ಹೊಂಟಾಕ್ಬಿಡ್ತಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ಸ್ಟ್ರಾಂಗಾಗಿರಬೇಕು. ನಾವು ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅನ್ನೋರೆಲ್ಲ ಸ್ಟ್ರಾಂಗಾಗೇ ಇರಬೇಕು. ಬಿಸ್ನೆಸ್ನ ಅಂತಲ್ಲ, ನಾವು ಹೊರಗಡೆ ಕೆಲಸಕ್ಕೆ ಹೋಗ್ತೀವಿ ಅಂದ್ರೂ ಸ್ಟ್ರಾಂಗಾಗೇ ಇರಬೇಕು ಹೆಣ್ಮಕ್ಳು. ಯಾಕೆಂದರೆ ಈಗಿನ ಕಾಲ ಸರಿ ಇಲ್ಲ. ನೋಡಿ,
ಹೆಣ್ಮಕ್ಳು ಸರಿ ಇಲ್ವೋ ಗಂಡು ಮಕ್ಕಳು ಸರಿ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಾಲನೇ ಸರಿ ಇಲ್ಲ ಅಲ್ವಾ. ಹಂಗಾಗಿ ನೋಡಿ ಚಿಕನ್ ಸಾಂಬಾರು ಮುದ್ದೆ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಆಗೋದಿಲ್ಲ ನಾಷ್ಟ ಮಾಡ್ಕೊಂಡು ತಿನ್ನೋಕ್ಕೆ. ಈಗ ಒಂದು 5 ಗಂಟೆ ಆಗಿದೆ. ಈಗ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ, ಏಕೆಂದರೆ ಕೆಲಸ ಮಾಡಿ ಸಾಕಾಗಿರ್ತೀವಲ್ವ. ನೋಡಿ ಬನ್ನಿ, ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರು ಊಟ ಮಾಡೋಣ. ಎಷ್ಟೇ ಕೆಲಸ ಮಾಡಿದ್ರೂ ರಾತ್ರಿ ಟೈಮು ನೆಮ್ಮದಿಯಾಗಿ ಕೂತ್ಕೊಂಡು ಬಿಸಿ ಬಿಸಿ ಮುದ್ದೆ ಸಾಂಬಾರು ಯಾವುದೇ ಆಗಲಿ ತಿಂದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಬೇಕು. ಓಕೆ ಬಾಯ್.